ಬನ್ನಿ ಮೈಸೂರಿಗೆ ಹೋಗೋ ಜರ್ನಿ ಸ್ಟಾರ್ಟ್ ಮಾಡೋಣ. Be my baby, let me love you crazy, let me hold you down like gravity to the ground. No, be my baby, I ain't gon' be shady, I ain't messing around. Let's fall in love, I won't let us fade away. Even when we old and gray, know that I'll be here to stay. Let's fall in love, I won't let us fade away. Even when we old and gray, know that I'll be here. ಯಪ್ಪ ಅಂತೂ ಇಂತೂ ಮೈಸೂರು ಬಂತು ಗುರು. ಕೂತು ಬ್ಯಾಕಲ್ಲಿ ಮಳೆ ಹೊಡೆದಂಗೆ ಆಯ್ತು. ಬನ್ನಿ ಗುರುಗಳೇ, ಮೈಸೂರು ತಲುಪಿದ್ದಂತೂ ಆಯಿತು. ಈಗ ಜಸ್ಟ್ ಆಟೋಯಿಂದ ಇಳಿದು ರೂಮ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ಪ್ಯಾಲೇಸ್ ಹತ್ರನೇ ರೂಮ್ ಮಾಡಿದ್ರೆ ನಾಳೆಗೆ ಹತ್ರ ಆಗುತ್ತೆ, ಬೇಗ ಹೋಗ್ಬೋದು ಅಂತ ರೂಮ್ ಮಾಡೋಣ ಅಂತ ಅಲ್ಲೇ ಹೋಗ್ತಿದ್ದೆ. ಆಟೋದವರು ಈಗ ಲೈಟಿಂಗ್ಸ್ ಇದೆ, ಹೋಗೊಂದ್ಸಲ ನೋಡ್ಕೊಂಬರ್ರಿ ಅಂತ ಸಜೆಸ್ಟ್ ಮಾಡಿದ್ರು. ಅದಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ ನೋಡೋಣ. ಇದೇನು ಗುರು ಆಫ್ ಆಗಿರಂಗೈತೆ ಲೈಟಿಂಗ್ಸು. ಅವ್ರು ನೋಡಿದ್ರು ಐತೆ ಅಂತ ಅಂದರು. ಟೈಮೇ ಸರಿ ಇಲ್ಲ ಗುರು, ಹೋಗಪ್ಪತ್ತು. ಇನ್ನೊಂದು 10 ನಿಮಿಷ ಮುಂಚೆಗನ ಬರಬೇಕಿತ್ತು. ನೋಡೋಣ ಬನ್ನಿ, ಒಳಗಡೆ ಏನಾದರೂ ಬಿಡ್ತಾರಾ ಇಲ್ಲ ಒಳಗಡೆ ಏನೋ ಹೋಗ್ಬೋದಾ ಅಂತ ಕೇಳೋಣ. ಬಿಟ್ಟರೆ ಅದೃಷ್ಟ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಆದರೂ ಜನ ನಿಂತವರಲ್ಲ ಅಷ್ಟೊಂದು ಜನ, ಏನಕ್ಕೆ? ಜನ ಪ್ಯಾಲೇಸ್ ನೋಡೋಕ್ಕಲ್ಲ, ಬಾಸ್ ನೋಡೋಕೆ ನಿಂತಿರೋದು. ಸದ್ಯಕ್ಕೊಂದು ಫೋಟೋನಾದರೂ ತಗೊಂಬರೋಣ, ವೀಡಿಯೋ ಆಗಲಿಲ್ಲ ಅಂದರು. ಇಲ್ಲ ಅಂದರೆ ಹೆಂಗಿದ್ರು ಬಾಸ್ ಇದ್ದಾರೆ, ಅವರಿಗೆ ಅಡ್ಬಿಟ್ಬಿಟ್ಟು. ಮೈಸೂರು ನೋಡಿದ್ರೆ ಮೈಸೂರು ಅಷ್ಟೊಂದು ಉಂಬಿ ಅಂತ ಅನ್ಸೋದೇ ಇಲ್ಲ ಬೆಂಗಳೂರು ಥರ. ಬಸ್ ಸ್ಟ್ಯಾಂಡ್ ನೋಡಿದ್ರೆ ಮಾತ್ರ ಬಸ್ ಸ್ಟ್ಯಾಂಡಲ್ಲಿ ಜನ ಇರೋದು, ಅಲ್ಲಿ ಓಡಾಡೋದು ಬಸ್ಗಳು ನೋಡಿದ್ರೆ ಏನು ಸಿಕ್ಕಾಬಟ್ಟೆ ತುಂಬಿರ್ತಾರೆ ಅನಿಸುತ್ತೆ. ಬಟ್ ಇಲ್ಲಿ ಒಳಗಡೆ ಬಂದರೆ ಎಷ್ಟು ಫ್ರೀ ಆಗಿದೆ ಊರು ಅನಿಸುತ್ತೆ. ಲೈಟಿಂಗ್ಸ್ ಏನೋ 9 ಗಂಟೆಗೆ ಕ್ಲೋಸ್ ಅಂತೆ, ನಾಳೆ ಬೆಳಗ್ಗೆನೇ ಓಪನ್ನು. ಬನ್ನಿ ಇಲ್ಲಿ ಊರಿಗಾದರೂ ಕೈ ಮುಕ್ಕೊಂಡು ಹೋಗೋಣ. ಬಾಸು ನಮ್ಮ ವೀಡಿಯೋ ನೋಡೋರಿಗೆಲ್ಲ ಒಳ್ಳೇದು ಮಾಡಪ್ಪ. ಬೆಳಗ್ಗೆ 10 ಗಂಟೆಗೆ ಪ್ಯಾಲೇಸ್ ಓಪನ್ ಆಗುತ್ತೆ ಅಂತ ಹೇಳಿದರು ನೈಟು. ಆಲೇ 10:15 ಆದರೂ ಇನ್ನೂ ಪ್ಯಾಲೇಸ್ ತೆಗ್ದಿಲ್ಲ. ಏನು ಭಾನುವಾರ ಅಂತ ಇವತ್ತೇನು ರಜ್ಗಿಜ ಮಾಡೋರೆ ಪ್ಯಾಲೇಸ? ಬನ್ನಿ ನೋಡೋಣ. ಅಷ್ಟೊತ್ತಿಗೆ ಚಾಮುಂಡೇಶ್ವರಿ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ತೆಗಿಬೋದು, ಹೊರಡೋಣ. ಗುರುಗಳೇ, ಬಸ್ಸಲ್ಲಿ ಒಂದು ಹುಡುಗಿ ನೋಡಿದೆ, ಏನು ಸೈಕಾಗಿದ್ದಾರೆ ಗೊತ್ತಾ? ಏಯ್ ಕೈ ತೆಗ್ಯಾ, ಬಸ್ ಇದು ಮನೆ ಅಲ್ಲ. ತೋರಿಸ್ತೀನಿ ಬನ್ನಿ. ಏನಪ್ಪ ಅಂದರೆ ಇಲ್ಲೇ ಮುಂದೆ ಕೂತಿದ್ದಾರಲ್ಲ, ಒಂದು ಹುಡುಗಿ ಕೂತಿದೆಯಲ್ಲ, ಅಲ್ಲೇ ಕೂತಿದ್ರು. ಅದೇನೋ ಗೊತ್ತಿಲ್ಲ, ವಿಡಿಯೋ ಮಾಡೋದು ನೋಡಿದ್ರು ಏನೋ, ಆ ಕಡೆ ಪಕ್ಕಕ್ಕೆ ಎದ್ದೋಗಿದ್ದಾರೆ. ಆ ಬ್ಯೂಟಿ ನೋಡ್ತಿದ್ದಂಗೆ ಥಟ್ ಅಂತ ಒಂದು ಸಾಂಗ್ ನೆನಪಾಯ್ತು. ಕಣ್ಣು ಕುಕ್ಕುವ ಬೆಚ್ಚಿ ಬೀಳುವ ಅಂದವಾದ ಹೆಣ್ಣು. ಬೆಟ್ಟಕ್ಕೆ ಬಂದು ಇಳಿದಿದ್ದಂತೂ ಆಯಿತು. ಬನ್ನಿ ಹೋಗೋಣ, ದರ್ಶನ ಮಾಡ್ಕೊಂಬರೋಣ. ಮಹಿಷಾಸುರ. ಮುಂಚೆ ಚಾಮುಂಡಿ ಬೆಟ್ಟಕ್ಕೆ ಇನ್ನೊಂದು ಹೆಸರು ಕೂಡ ಇತ್ತು. ಅದೇನಪ್ಪ ಅಂತ ಅಂದರೆ ಮಹಾಬಲ ಬೆಟ್ಟ ಅಂತ. ಚಾಮುಂಡೇಶ್ವರಿ ಈ ಮಹಾ ಅಸುರನಾಗಿದ್ದಂಥ ಮಹಿಷಾಸುರನ್ನ ಕೊಂದಾದ್ಮೇಲೆ ತಾಯಿ ಚಾಮುಂಡೇಶ್ವರಿ ಇಲ್ಲಿ ನೆಲೆಸಿದ ಮೇಲೆ ಚಾಮುಂಡಿ ಬೆಟ್ಟ ಅಂತ ಹೆಸರು ಬಂತು. ಮುಂಚೆ ಈ ಮಹಿಷಾಸುರ ಈ ಬೆಟ್ಟ ಸೇರಿ ಇಡೀ ಮೈಸೂರನ್ನೇ ಆಳ್ತಾ ಇದ್ದ. ಅವನಿಂದಲೇ ಮೈಸೂರಿಗೆ ತನ್ನ ಹೆಸರು ಬಂದಿದೆ. ಮೊದಲು ಮೈಸೂರಿಗೆ ಮೈಸೂರು ಅಂತ ಹೆಸರಿತ್ತು. ಮಹಿಷಾಸುರನ ಊರು ಅಂತ ಇದ್ದಿದ್ದು ಈ ಊರು ಹಿಂಗೆ ಕಾಲಕ್ರಮೇಣ ಕಾಲ ಕಳೀತಾ ಮೈಸೂರು ಅಂತ ಬಂದಿದೆ. ಬನ್ನಿ, ಇದ್ರ ಬಗ್ಗೆ ಹಿಸ್ಟ್ರಿ ಬಗ್ಗೆ ಎಲ್ಲ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ, ಏನೋ ಗೊತ್ತಿದ್ದನ್ನು ಹೇಳಿದ್ದೀನಿ. ಫಸ್ಟು ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಬರೋಣ ಹೋಗ್ಬಿಟ್ಟು. ಫಸ್ಟು ಜನ ಏನು ಅಷ್ಟೊಂದಾಗಿರಲ್ಲ ಅನ್ಕೊಂಬಂದೆ ಗುರು. ನೋಡಿದ್ರೆ ತುಂಬ ಅವ್ರ ಜನ ಮಾತ್ರ. ಈಗಲೇ ಇಷ್ಟೊಂದು ಜನ ಇಲ್ಲೇ ಅವರೇ, ಇನ್ನು ಮುಂದೆಗಡೆ ಒಳಗಡೆ ಹೋದಾಗ ಎಷ್ಟು ಜನ ಅವರು, ಏನು ಕಥೆನೋ ಯಪ್ಪ ದೇವ್ರೆ. ಇಷ್ಟೊಂದು ಜನದಾಗ ನಾನು ಇವತ್ತು ದರ್ಶನ ಮಾಡ್ತೀನ? ಅಯ್ಯೋ ನೋಡ್ತಾ ಇದ್ದೀರಲ್ಲ ಯಪ್ಪ. ನಾನು ಇವತ್ತು ದೇವ್ರನ್ನೇ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಏನು ವೀಕೆಂಡು ಅಂಥದ್ದು ದೊಡ್ಡ ವೀಕೆಂಡ್ ಏನು ಇರಲಿಲ್ವಲ್ಲ, ಅದಕ್ಕೆ ಜನ ಇರೋದು ಕಮ್ಮಿ, ಜನ ಬರಲ್ಲ ಅನ್ಕೊಂಬಂದೆ ನಾನು. ಇಲ್ಲಿ ನೋಡಿದ್ರೆ ತುಂಬೋರು ಜನ. ಯಾಕೋ ಗೊತ್ತಿಲ್ಲ, ಆ ಕಡೆ ಮುಂಚೆ ಅಂದರೆ ಇಲ್ಲಿ ಇತ್ತಿಯಲ್ಲ, ಇಲ್ಲಿ ಪಕ್ಕದಲ್ಲಿ ಬಿಡ್ತಾಯಿದ್ರು, ಈಗ ಯಾಕೋ ಆ ಕಡೆ ಬಿಡ್ತಾ ಇದ್ದಾರೆ. ಇಷ್ಟೊಂದು ಜನದಲ್ಲಿ ಏಕೆ ಇವರೆಲ್ಲ ನಿಂತಿರೋದೆಲ್ಲ ಬರೀ ದರ್ಶನಕ್ಕೆ ಅಂತ ಲೈನಿಗೆ ನಿಂತವ್ರೆ. ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಹೇಳ್ದಾಗೆ ವಿಡಿಯೋ ಮಾಡಿದೆ. ಏನೋ ಗೊತ್ತಿಲ್ಲ, ತಿಂಗಳಿಗೊಂದು ಸಲ ಈ ಚಾಮುಂಡೇಶ್ವರಿ ನೋಡಬೇಕು. ಅದೇನೋ ಗೊತ್ತಿಲ್ಲ, ಒಂಥರ ಅನ್ನಿಸ್ತಾನೆ ಇರ್ತೈತೆ, ನೋಡಲೇಬೇಕು ಅಂತ. ಮತ್ತು ರಾಘವೇಂದ್ರ ಸ್ವಾಮಿ, ಮಂತ್ರಾಲಯ, ಚಾಮುಂಡೇಶ್ವರಿ ಇವೆರಡು
ಹೋಗೋಕ್ಕೆ ಮನ್ಸಾಗೋದು, ಎಲ್ಗನ ನೆನಪಾಗಲಿ ಇವೆರಡೆ, ಹೋಗ್ಬೇಕು ಅನಿಸುತ್ತೆ. ನೋಡಿ ಜನ ಅಂತೂ ಯಪ್ಪ ನಿಂತವ್ರೆ ಅನ್ಬೇಡ. ಅದಕ್ಕೆ ನಾನಿವತ್ತು ದರ್ಶನ ಅಂತೂ ಮಾಡೋದು ಸುಳ್ಳು, ಮತ್ತು ಸಂಜೆ ಒಳಗೆ ಊರಿಗೆ ಬೇರೆ ಹೋಗಬೇಕು. ಯಾಕೆ ಅಂತ ಹಿಂದೆಗಡೆ ಇನ್ನೊಂದು ದೇವಸ್ಥಾನ ಇದೆ, ಹಿಂದೆಗಡೆ ಲಕ್ಷ್ಮೀನಾರಾಯಣ ಸ್ವಾಮಿ ಅಂತ ದೇವಸ್ಥಾನ ಇದೆಯಲ್ಲ, ಬನ್ನಿ ಅಲ್ಲೇ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ. ಸದ್ಯ ಇಲ್ಲಿ ದರ್ಶನ ಅಂತೂ ದೇವ್ರಣ್ಣ ಇವತ್ತು ಮಾಡೋಕ್ಕಾಗೋದೇ ಇಲ್ಲ. ಕ್ಯೂ ಅವಾಗಿಂದ ನಿಂತವ್ರೆ, ಒಬ್ಬರು ಕೂಡ ಮೂವ್ ಆಗ್ತಿಲ್ಲ. ಈ ಗ್ಯಾಪಲ್ಲಿ ಹೆಂಗೆ ಗುರು ನಾನು ಹೋಗಿ ಅಲ್ಲಿಂದ ಫಸ್ಟಿಂದ ನಿಂತ್ಕೊಂಡು ಇಲ್ಲಿಗೆ ಬರೋ ಅಷ್ಟೊತ್ತು ನಾನು ದರ್ಶನ ಮಾಡ್ಕೊಂಡು ಈಚೆ ಬರೋ ಅಷ್ಟೊತ್ತಿಗೆ ಮಿನಿಮಮ್ 4 ಗಂಟೆ ಮೇಲಾಗುತ್ತೆ. ಅದಕ್ಕೋಸ್ಕರ ಮತ್ತೆ 4 ಗಂಟೆಗೆ ಬಂದರೆ ಬಸ್ಗಳು ನಮ್ಮ ತುಮಕೂರು ಬಸ್ಸು ಕರೆಕ್ಟಾಗಿ ಸಿಗ್ತವೋ ಇಲ್ವೋ ಗೊತ್ತಿಲ್ಲ. ಈ ಮೈಸೂರಲ್ಲಿ ಇಷ್ಟೊಂದು ಜನ ಹೆಣ್ಮಕ್ಳು ನೋಡ್ತಿದ್ರೆ ಮತ್ತೆ ಒಂದು ಸಾಂಗ್ ನೆನಪಾಗುತ್ತೆ. ಅವರಿಗೆ ಕೈ ಮುಕ್ಕೊಂಡು ನೋಡೋಣ. ಅಲ್ಲಿ ಪ್ಯಾಲೇಸ್ ಹತ್ರ ಬೇರೆ ಹೋಗ್ಬೇಕು, ಇನ್ನೂ ಅಲ್ಲಿ ಏನೇನಾಗುತ್ತೋ. ಆಲ್ರೆಡಿ ಇಲ್ಲೇ 1 ಗಂಟೆ ಆಗ್ತಾ ಬತ್ತೈತೆ. ನಾನಿನ್ನು ಇಲ್ಲಿಂದ ಬಸ್ ಹತ್ತಿ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ. ಹಾಂ ಬನ್ನಿ, ಅದು ಕಾಣ್ತಾ ಇದೆಯಲ್ಲ ಅದೇ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ. ಬನ್ನಿ ಅಲ್ಲೋಗಿ ಸಿಗ್ತೀನಿ, ಅಲ್ಲೋಗಿ ಅವರಿಗೆ ಕೈ ಮುಕ್ಕೊಂಡು ಬರೋಣ. ಹೆಂಗೋ ಜನ ಮಾತ್ರ ಈ ದೇವಸ್ಥಾನದಲ್ಲಿ ಸದ್ಯಕ್ಕೆ ಇಲ್ಲಿ ಯಾರೂ ಇಲ್ಲ. ಅಂದರೆ ಬರ್ತಾರೆ, ಸುಮ್ಮನೆ ಕೈ ಮುಕ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಷ್ಟು ಜನ ಇಲ್ಲಿಲ್ಲ, ಫುಲ್ ಫ್ರೀ ಆಗಿದೆ. ಬನ್ನಿ ಹಂಗೆ ನೀವು ಕೈ ಮುಕ್ಕೊಂಬಿಡ್ರಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಸ್ವಾಮಿ. 2 ಗಂಟೆ ಆಯಿತು ಇಲ್ಲಿಗೆ ಬರಬೇಕಾದ್ರೆ. ಪ್ಯಾಲೇಸ್ ಹತ್ರ ಹೋದರೆ ಅಲ್ಲಿ ನೋಡಿದ್ರೆ ಯಾಕೋ ಗೇಟ್ ಕ್ಲೋಸ್ ಮಾಡ್ಕೊಂಡು ಕುಂತವ್ರೆ. ದೇವ್ರಾಣೆ ಯಾಕಾದರೂ ಬಂದು ಅನ್ನಿಸ್ಬಿಡ್ತು ಮೈಸೂರಿಗೆ. ಹೋಗತ್ತ ಅಲ್ಲಿ ನೋಡಿದ್ರೆ ಚಾಮುಂಡೇಶ್ವರಿ ದರ್ಶನ ಆಗಲಿಲ್ಲ. ಹೋಗ್ಲಿ ಇಲ್ಲಿ ಪ್ಯಾಲೇಸ್ ಆದರೂ ನೀಟಾಗಿ ಹೋಗೋಣ ಅಂತ ಅಂದರೆ ಇವ್ರು ಯಾಕೋ ಕ್ಲೋಸ್ ಮಾಡೋರೆ 2:30 ಟೈಮಲ್ಲಿ. ಮತ್ತು ನನಗೆ ಬಸ್ ಸಿಗುವಾಗ 4:15 ಗಂಟೆ ಬಸ್ ಹತ್ತಿದ್ರೆ ತುಮಕೂರ್ಗೆ ಹೋಗುವಾಗ ಎವ್ವಿ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಏನು ಬೇಡ ಅಂತ ಹೋಗ್ತಾ ಇದ್ದೀನಿ ವಾಪಸ್ಸು. ನೋಡೋಣ ಮುಂದೆ ಯಾವಾಗಾದರೂ ಫ್ರೀ ಇದ್ದು, ನಾವು ಫ್ರೀ ಇದ್ದು ಇಲ್ಲೂ ಫ್ರೀ ಐತೆ ಅಂತ ಗೊತ್ತಾದರೆ ಬರೋಣ. ಏನು ನಮಗೇನು ಜಾಸ್ತಿ ಆಗಲ್ಲ, 170 180 ಕಿಲೋಮೀಟ್ರ್ ಆಗುತ್ತಷ್ಟೇ. ಏನು ಬಂದೋಗನ್ ಬನ್ನಿ, ಏನು 400-500 ಕಿಲೋಮೀಟ್ರಿಂದ ದೂರಕ್ಕೆ ಬರೋ ಥರ ಏನಿಲ್ಲ. ಟಾಟಾ ಬಾಯ್ ಬಾಯ್ ಮೈಸೂರು. ವಿಡಿಯೋ ಇಷ್ಟ ಆಗಿದ್ದರೆ ಹಂಗೆ ಒಂದು ಲೈಕ್ ಮಾಡಿಬಿಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಸರಿ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ. ಬನ್ನಿ ಮಾಮೂಲಿ ಅಗ್ರಿಕಲ್ಚರ್ ವಿಡಿಯೋ ಮಾಡೋಣ, ಸಿಗೋಣ, ಬಾಯ್.